ನಮಸ್ತೆ. 29/7/2026 ಬುಧವಾರ. ಸೂರ್ಯೋದಯ 6:05ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:48ಕ್ಕೆ. ಇವತ್ತು ಹುಣ್ಣಿಮೆ ತಿಥಿ. ನನ್ನೇನು ಇತ್ತು, ಉಳಿದಿರೋದೆಲ್ಲ ಇವತ್ತಿರುತ್ತದೆ. ಅಂದರೆ ಬೆಳಿಗ್ಗೆ 6:05ರಿಂದ, ಇನ್ನು ಸರಿಯಾಗಿ ಹೇಳಬೇಕು ಅಂತಂದರೆ ಸೂರ್ಯೋದಯದಿಂದ ರಾತ್ರಿ 8:05ವರೆಗೂ ಹುಣ್ಣಿಮೆ ಇದೆ. ಅದಾದ ಮೇಲೆ ಪ್ರಥಮ ಬರುತ್ತದೆ. ಇವತ್ತಿನ ನಕ್ಷತ್ರ ಉತ್ತರ ಆಷಾಢ, ಅಂದರೆ ಉತ್ತರಾಷಾಢ. ಅಮೃತ ಮತ್ತು ವಜ್ರ 2 ಇದೆ. ಆದರೆ ವ್ಯವಹಾರಕ್ಕೆ ಕ್ಷಯ ಅಂತ ಇರೋದರಿಂದ ಎಚ್ಚರ. ಕೆಲವು ವಸ್ತುಗಳನ್ನು, ಹಣಕಾಸನ್ನ ಎಚ್ಚರವಾಗಿ ನೋಡಿಕೊಂಡು. ಅದಾದ ನಂತರ ಶ್ರವಣ ನಕ್ಷತ್ರ ಬರುತ್ತದೆ. ಅಂದರೆ ಮಧ್ಯಾಹ್ನ 3:37ನ ಮೇಲೆ. ಆ ನಕ್ಷತ್ರ ಕಾರ್ಯಸಿದ್ಧಿಯನ್ನು ಕೊಡುತ್ತದೆ. ಹಾಗಾಗಿ ಶ್ರವಣ ನಕ್ಷತ್ರ ಅಂದರೆ ಮಧ್ಯಾಹ್ನ 3:37ನ ಮೇಲೆ ಶುಭವಾಗಿರುತ್ತದೆ. ಒಳ್ಳೆಯ ಕಾರ್ಯಗಳನ್ನ ಮಾಡ್ಬೋದು. ಗುರು ದರ್ಶನ ಮಾಡ್ಬೋದು. ದಕ್ಷಿಣಾಮೂರ್ತಿ ಪೂಜೆ ಮಾಡ್ಬೋದು. ಬದುಕಿರುವ ಗುರುಗಳನ್ನ ಕೂಡ ದರ್ಶನ ಮಾಡ್ಬೋದು. ಇದೆಲ್ಲ ನಮ್ಮ ಗಾಯಕ್ಕೆ, ಅಂದರೆ ತೊಂದರೆಗಳಿಗೆ, ಶಾಪಕ್ಕೆ ನಿವಾರಣೆಯಾಗುತ್ತದೆ. ಆದ್ದರಿಂದಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ. ಇವತ್ತಿನ ರಾಹುಕಾಲ 12:26ರಿಂದ ಮಧ್ಯಾಹ್ನ 2:01. ಯಮಕಂಡ ಕಾಲ ಇರೋದು 7:40ರಿಂದ 9 ಕಾಲ. ಇದರಲ್ಲೂ ನಾವು ವಿಂಗಡಿಸಿದಿವೆ 100% ಶುಭ ಸಮಯ ಅಂತ. ಅದರಲ್ಲಿ 6:05ರಿಂದ 7:38 ಇದು ಒಂದು ಶುಭ ಸಮಯ. 11:32ರಿಂದ 12:24 ಇದು ಒಂದು ಶುಭ ಸಮಯ. 2:08 ಮಧ್ಯಾಹ್ನದಿಂದ 7:56 ಶುಭ ಸಮಯ. ಅದೇ ಥರ ರಾತ್ರಿ 9:44 ಮೇಲೆ ಸುಮಾರು ಬೆಳಗಿನ ಜಾವ 4:38ವರೆಗೂ ಒಂದು ಶುಭ ಸಮಯ. ಈ ಸಮಯಗಳಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ, ಪೌರ್ಣಮಿ ಪೂಜೆಯನ್ನು ಮಾಡಿ, ಗುರುಗಳ ದರ್ಶನ ಮಾಡಿ. ಕೆಲವರು ದೇವಸ್ಥಾನಗಳಿಗೆ ಹೋಗಬೇಕು ಅಂತಂದರೆ ಹೋಗಿ ಬರ್ಬೋದು. ಸ್ವಾಮಿ ದರ್ಶನ ಮಾಡ್ಬೋದು. ದಕ್ಷಿಣ ದಿಕ್ಕಲ್ಲಿರುವ ದಕ್ಷಿಣಾಮೂರ್ತಿಯನ್ನು ಕೂಡ ದರ್ಶನ ಮಾಡ್ಬೋದು. ಉತ್ತರ ಭಾಗದಲ್ಲಿ ಇರುವವರು ದಕ್ಷಿಣ ದಿಕ್ಕಲ್ಲಿ ಇರುವ ಗುರುವನ್ನು ದರ್ಶನ ಮಾಡ್ಬೋದು. ಕೆಲವು ದೋಷಗಳು ಖಂಡಿತ ಕಡಿಮೆ ಆಗುತ್ತದೆ. ಪುತ್ರ ದೋಷ ಇರುವವರು, ಮಕ್ಕಳ ಆರೋಗ್ಯದಲ್ಲಿ ತೊಂದರೆ ಇರುವವರೆಲ್ಲ ಗುರುವನ್ನು ಪೂಜೆ ಮಾಡಿ. ಯಾಕೆಂದರೆ ದೋಷ ಪರಿಹಾರ ಆಗೋಕ್ಕೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.